ಧರ್ಮಸ್ಥಳ ರಕ್ಷಣೆಗೆ ಈಗ ಸ್ವಾಮೀಜಿಗಳು ಬೀದಿಗಿಳಿದಿದ್ದಾರೆ. ಬೆಳಗಾವಿಯಲ್ಲಿ ಧರ್ಮಸ್ಥಳದ ಭಕ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಂಭಾಜಿ ವೃತ್ತದಿಂದ ಮೌನ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಭಾಜಿ ವೃತ್ತದಿಂದ ಮೌನ ಮೆರವಣಿಗೆ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ, ಜೊತೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕೂಡ ಈಗ ಭಕ್ತರು ಹಮ್ಮಿಕೊಂಡಿರುವುದು. ಇದರಲ್ಲಿ ಅಭಯ್ ಪಾಟೀಲ್ ಹಾಗೂ ಸಂಜಯ್ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೌನ ಪ್ರತಿಭಟನೆ. ಸ್ವಾಮೀಜಿಗಳು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಬೀದಿಗಿಳಿದು ಭಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೌನವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಸ್ವಾಮೀಜಿಗಳು, ಅದರ ಜೊತೆಯಲ್ಲಿ ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್ ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ, ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸಂಭಾಜಿ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನೆ ಸಾಗುತ್ತೆ. ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ವತಿಯಿಂದ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವುದೇ ಸಂಪ್ರದಾಯ ಆಗಲಿ, ಆ ಸಂಪ್ರದಾಯಗಳನ್ನ ರಕ್ಷಣೆ ಮಾಡತಕ್ಕಂತ ಒಂದು ಸೇನೆ ತಯಾರಾಗಬೇಕು. ಹೀಗೆ ಹೋಯ್ತು ಅಂತಂದ್ರೆ ಮುಂದೊಂದು ದಿನ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಂದೊಂದು ಏನಂತಂದ್ರೆ, ಯಾರು ಸಮಾಜಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡೋರ್ಗು ಕೂಡ ಇಂಥ ಕಷ್ಟ ಬಂತು ಅಂದ್ರೆ ಹೇಗೆ? ನಿಮ್ಗೆ ಬಹುಶಃ ಗೊತ್ತಿರಬಹುದು, ಉತ್ತರ ಕರ್ನಾಟಕದ ಒಂದು ಗಾದಿ ಅದ, ಅನ್ನ ಹಾಕಿದ ಅವ್ರ ಮನೆಗೆ ಕನ್ನ ಹಾಕಿದ ಅಂತ ಹೇಳಿ. ಈ ಕರ್ನಾಟಕದೊಳಗ ಅನ್ನ ಹಾಕಿರುವ ಕ್ಷೇತ್ರ ಧರ್ಮಸ್ಥಳ. ಅಂತ ಧರ್ಮಸ್ಥಳದ ಮ್ಯಾಲ ಅವ್ರು ಹೇಳ್ತಾರೆ, ನೀವ್ ಏನಾದ್ರೂ ಅಕಸ್ಮಾತ್ ಆಗಿ ಹಿಂದೂ ದೇವಸ್ಥಾನಗಳು ಟಾರ್ಗೆಟ್ ಮಾಡಲಾಗ್ತದೆ. ನಾ ಏನ್ ಹೇಳ್ತಾ ಇದ್ದೀನಿ, ಒಬ್ಬ ಭಾರತದ ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ, ಈ ಭಾರತದ ಪರಂಪರೆಯ ಮಠಗಳು, ದೇವಸ್ಥಾನಗಳು ಎಲ್ಲವೂ ಕೂಡ ಏನಾಗಬೇಕು, ರಕ್ಷಣೆ ಆಗ್ಬೇಕು. ನೀವೇನಾದ್ರೂ ಅಕಸ್ಮಾತ್ ಆಗಿ ವೀರೇಂದ್ರ ಹೆಗಡೆ ಅವರನ್ನ ಜೈನ ಅಂತ ಏನಾದ್ರು ನೀವು ಅಂತ್ರಿ ಅಂತಂದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಇಡೀ ಭಾರತದಲ್ಲಿರುವ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂತ ತಾಯಿಯ ಹೃದಯಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಅವರಿಂದ ಸಾಕಷ್ಟು ಒಳ್ಳೇದಾಗಿದೆ. ಟಾರ್ಗೆಟ್ ಅಂತೂ ಆಗ್ತಾ ಇದೆ. ಬಹುಶಃ ನಿಮ್ ಎಲ್ಲರಿಗೂ ನಾವು ಒಂದೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಧ್ಯಮದವ್ರಿಗೂ ಏನಂತಂದ್ರೆ, ಇದೇನು ತೊಂದರೆ ಆಗ್ತಾ ಇದೆ, ಇದೇನು ಎಲ್ಲಿ ಆಗ್ತಾ ಇದೆ ಅನ್ನೋದನ್ನು ಹುಡುಕಬೇಕು. ಮತ್ ಇನ್ನು ಮೇಲೆ ನೆನಪಲ್ಲಿಟ್ಟುಕೊಳ್ಳಿ, ನಾವು ಈ ಭಾರತದಲ್ಲಿ ಎಲ್ಲರೂ ಕೂಡ ಶಾಂತನೆ. ಅತಿ ಅನ್ಯಾಯ ಆದ್ರೆ ಸುಮ್ಮನೆ ಯಾರು ಕುತ್ಕೊಳ್ಳಂಗಿಲ್ಲ. ಆದ್ರೆ ನಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಏನು ಕರೆಯನ್ನು ಕೊಡ್ತೇನೆ ಅಂತಂದ್ರೆ, ನಿಮ್ಮ ದೇವಸ್ಥಾನ, ನಿಮ್ಮ ಮಠ, ನಿಮ್ಮ ಬಸ್ತಿ ನೀವು ಎಲ್ಲರೂ ಕೂಡಿ ರಕ್ಷಣೆ ಮಾಡಿ. ಎಲ್ಲರೂ ಕೂಡಿದ್ರಿ ಅಂದ್ರೆ ಖಂಡಿತವಾಗಿ ಇದು ನಿಲ್ತದೆ ಅನ್ನೋ. ಸ್ವಾಮೀಜಿ, ಇದರಲ್ಲಿ ವಿದೇಶಿ ಫಂಡಿಂಗ್ ಇದೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಅದರಲ್ಲಿ ಅನನ್ಯ ಭಟ್ ಅನ್ನೋ ಯಾರು ಇಲ್ಲ, ಅನನ್ಯ ಭಟ್ ಅನ್ನೋರು ಇಲ್ಲ, ವಸಂತ ಅನ್ನೋರು ಫೋಟೋನ ಹಾಕಿ ಅವರಿಗೆ ಅನನ್ಯ ಭಟ್ ಅನ್ನೋ ಹೆಸರನ್ನ ಇಟ್ಟರು ಅಂತ. ನಾನೇನ್ ಹೇಳ್ತಾ ಇದ್ದೀನಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಜನ ತಯಾರಾದ್ರೆ ಇಂಥವ್ರು ಬರೋದೇ ಇಲ್ಲ. ಇಂಥ ಸಂದರ್ಭದೊಳಗ ಜಾಗೃತ ಆಗೋದು ಒಳ್ಳೇದು ಅಂತ ಹೇಳಿ ನನಗೆ ತಿಳಿದ ಹಾಗೆ, ನನಗೇನು ಗೊತ್ತಿದೆಯೋ ಅಷ್ಟು ನಾನು ನಿಮ್ಗೆ ಹೇಳೋದು ಏನಂತಂದ್ರೆ, ಎಲ್ಲರೂ ಒಕ್ಕಟ್ಟಾಗಬೇಕು. ಸ್ವಾಮೀಜಿಗಳು ತಾವೇನು ಇಲ್ಲ, ಧರ್ಮ ರಕ್ಷಣೆ ಆಗ್ಬೇಕಾಗಿದೆ. ಕೇವಲ ಧರ್ಮಕ್ಕೆ ಕೂತು ಬಂದಾಗ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ನಮ್ಮ ಹಿಂದೂ ಧರ್ಮ ಉಳಿಬೇಕಾಗಿದೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಪ್ರಕರಣವನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಹಿಂದೂಗಳನ್ನಾಗ್ಲಿ, ಹಿಂದೂ ದೇವಸ್ಥಾನಗಳನ್ನಾಗ್ಲಿ ಟಾರ್ಗೆಟ್ ಮಾಡ್ತಿದ್ಯಾ ಅನ್ನುವಂಥದ್ದು. ಹೌದೌದು, ಆಗ್ತಾ ಇದಾವೆ. ಯಾವಾಗಿಂದ ನಾವು ಇದೊಂದು ಪ್ರಕರಣ ಅಷ್ಟೇ ಅಲ್ಲ, ಸಾಕಷ್ಟು ಪ್ರಕರಣಗಳನ್ನು ಕೂಡ ಹಿಂದೆ ನೋಡ್ತಾ ಇದ್ದೀವಿ. ಇವಾಗ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಇವತ್ತು ಜಾಗೃತ ಆದ್ರೆ ನಿಜವಾಗಲೂ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಇದೇ ರೀತಿ ಆಯ್ತು ಅಂತ ಹೇಳಿದ್ರೆ ನಾಳೆ ನಾವು ಯಾರೂ ಕೂಡ ಇವತ್ತು ಹೆಗಡೆ ಅವರಿಗೆ ಬಂದಿದೆ, ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದೆ, ನಾಳೆ ಇನ್ನು ಉಳಿದಂತಹ ಎಲ್ಲ ಗುಡಿಗುಂಡಾರ ಮಠಗಳಿಗೂ ಕೂಡ ಬರಬಹುದು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಸ್ವಾಮೀಜಿ, ಈಗ ಅನಾಮಿಕ ಏನೋ ಹೇಳಿದ, ಎಲ್ಲೋ ಇಷ್ಟು ಊತಿದ್ದೀನಿ ಅಂತ ಹೇಳಿ, ನಾನು ಒಂದ್ ಕಡೆ ಎಲ್ಲೋ ಇಷ್ಟು ಊತಿದ್ದೀನಿ ಅಂತ ಹೇಳಿದ, ಅದನ್ನ ಅಗಿಯಕ್ಕಾಗತ್ತಾ ಅಂತ. ಅಲ್ಲ, ವಿಧಾನಸೌಧದ ಕೆಳಗಡೆನೂ ಇದೆ ಅಂತ ಹೇಳ್ತಾರೆ, ಎಲ್ಲ ಕಡೆನೂ ಅದನ್ನ ಹೋಗಿಯಕ್ಕಾಗೋದಿಲ್ಲ. ಕಾರಣ ಪ್ರಕರಣ ಈಗಾಗಲೇ ಸಾಕಷ್ಟು ಕೈಗೆತ್ಕೊಂಡು ಸರ್ಕಾರ ಚೆನ್ನಾಗಿ ನೋಡ್ತಾ ಇದೆ. ಆದ್ರೆ ಈಗಾಗಲೇ ಎಲ್ಲ ಜನರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಇನ್ ಮುಂದೆ ನೋಡೋಣ ಏನಾಗುತ್ತೆ. ಸರ್ಕಾರಕ್ಕೆ ತಾವೇನ್ ಸಲಹೆ ಕೊಡ್ತೀವಿ? ಇದು ನ್ಯಾಯಯುತವಾಗಿ ಸತ್ಯದ
ಹಾದಿಯಲ್ಲಿ ಇವತ್ತು ಅದೆಲ್ಲ ಭೇದಿಸಬೇಕು ಅನ್ನುವಂಥದ್ದು ನಾನು ಹೇಳಕ್ ಇಷ್ಟಪಡ್ತೀನಿ. ಧರ್ಮಸ್ಥಳ ರಕ್ಷಣೆಗೆ ಈಗ ಸ್ವಾಮೀಜಿಗಳು ಬೀದಿಗಿಳಿದಿದ್ದಾರೆ. ಬೆಳಗಾವಿಯಲ್ಲಿ ಧರ್ಮಸ್ಥಳದ ಭಕ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಂಭಾಜಿ ವೃತ್ತದಿಂದ ಮೌನ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಭಾಜಿ ವೃತ್ತದಿಂದ ಮೌನ ಮೆರವಣಿಗೆ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ, ಜೊತೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕೂಡ ಈಗ ಭಕ್ತರು ಹಮ್ಮಿಕೊಂಡಿರೋದು. ಇದರಲ್ಲಿ ಅಭಯ್ ಪಾಟೀಲ್ ಹಾಗೂ ಸಂಜಯ್ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೌನ ಪ್ರತಿಭಟನೆ. ಸ್ವಾಮೀಜಿಗಳು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಬೀದಿಗಿಳಿದು ಭಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೌನವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಸ್ವಾಮೀಜಿಗಳು, ಅದರ ಜೊತೆಯಲ್ಲಿ ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್ ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ, ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸಂಭಾಜಿ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನೆ ಸಾಗುತ್ತೆ. ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ವತಿಯಿಂದ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವುದೇ ಸಂಪ್ರದಾಯ ಆಗಲಿ, ಆ ಸಂಪ್ರದಾಯಗಳನ್ನ ರಕ್ಷಣೆ ಮಾಡತಕ್ಕಂತ ಒಂದು ಸೇನೆ ತಯಾರಾಗಬೇಕು. ಹೀಗೆ ಹೋಯ್ತು ಅಂತಂದ್ರೆ ಮುಂದೊಂದು ದಿನ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಂದೊಂದೇನಂತಂದ್ರೆ, ಯಾರು ಸಮಾಜಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡೋರ್ಗು ಕೂಡ ಇಂಥ ಕಷ್ಟ ಬಂತು ಅಂದ್ರೆ ಹೇಗೆ? ನಿಮ್ಗೆ ಬಹುಶಃ ಗೊತ್ತಿರಬಹುದು, ಉತ್ತರ ಕರ್ನಾಟಕದಲ್ಲಿ ಒಂದು ಗಾದಿ ಅದ, ಅಣ್ಣ ಹಾಕಿದ ಅವ್ರ ಮನೆಗೆ ಕಣ್ಣ ಹಾಕಿದ ಅಂತ ಹೇಳಿ. ಈ ಕರ್ನಾಟಕದೊಳಗ ಅಣ್ಣ ಹಾಕಿರುವ ಕ್ಷೇತ್ರ ಧರ್ಮಸ್ಥಳ. ಅಂತ ಧರ್ಮಸ್ಥಳದ ಮ್ಯಾಲ ಅವ್ರು ಹೇಳ್ತಾರೆ, ನೀವು ಏನಾದ್ರೂ ಅಕಸ್ಮಾತ್ ಆಗಿ ಹಿಂದೂ ದೇವಸ್ಥಾನಗಳು ಟಾರ್ಗೆಟ್ ಮಾಡಲಾಗ್ತದೆ. ನಾ ಏನ್ ಹೇಳ್ತಾ ಇದ್ದೀನಿ, ಒಬ್ಬ ಭಾರತದ ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ, ಈ ಭಾರತದ ಪರಂಪರೆಯ ಮಠಗಳು, ದೇವಸ್ಥಾನಗಳು ಎಲ್ಲವೂ ಕೂಡ ಏನಾಗಬೇಕು, ರಕ್ಷಣೆ ಆಗಬೇಕು. ನೀವೇನಾದ್ರೂ ಅಕಸ್ಮಾತ್ ಆಗಿ ವೀರೇಂದ್ರ ಹೆಗಡೆ ಅವರನ್ನ ಜೈನ ಅಂತ ಏನಾದ್ರು ನೀವು ಅಂತ್ರಿ ಅಂತಂದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಇಡೀ ಭಾರತದಲ್ಲಿರುವ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂತ ತಾಯಿಯ ಹೃದಯಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಅವರಿಂದ ಸಾಕಷ್ಟು ಒಳ್ಳೇದಾಗ್ಯದ. ಟಾರ್ಗೆಟ್ ಅಂತೂ ಆಗ್ತಾ ಇದೆ. ಬಹುಶಃ ನಿಮ್ ಎಲ್ಲರಿಗೂ ನಾ ಒಂದೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಧ್ಯಮದವ್ರಿಗೂ ಏನಂತಂದ್ರೆ, ಇದೇನು ತೊಂದರೆ ಆಗ್ತಾ ಇದೆ, ಇದೇನು ಎಲ್ಲಿ ಆಗ್ತಾ ಇದೆ ಅನ್ನೋದನ್ನು ಹುಡುಕಬೇಕು. ಮತ್ ಇನ್ನು ಮೇಲೆ ನೆನಪಲ್ಲಿಟ್ಟುಕೊಳ್ಳಿ, ನಾವು ಈ ಭಾರತದಲ್ಲಿ ಎಲ್ಲರೂ ಕೂಡ ಶಾಂತನೇ. ಅತಿ ಅನ್ಯಾಯ ಆದ್ರೆ ಸುಮ್ಮನೆ ಯಾರು ಕುತ್ಕೊಳ್ಳಂಗಿಲ್ಲ. ಆದ್ರೆ ನಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಏನು ಕರೆಯನ್ನು ಕೊಡ್ತೇನೆ ಅಂತಂದ್ರೆ, ನಿಮ್